ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ನೋಡಿ, ನಾನಿವತ್ತು ಕ್ಯಾಕ್ಟಸ್ ಫ್ಲವರ್ ಬಗ್ಗೆ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಕ್ಯಾಕ್ಟಸ್ ಫ್ಲವರ್ಸ್ ಎಷ್ಟು ಸುಂದರವಾಗಿದೆ. ಗುಲಾಬಿ ಬಣ್ಣದ ಕ್ಯಾಕ್ಟಸ್ ಫ್ಲವರ್ಗಳು. ಕ್ಯಾಕ್ಟಸ್ ಅಂದರೆ ಮುಳ್ಳಿನ ಗಿಡ ಅಂತಾರಲ್ಲ, ಅದು ಕನ್ನಡದಲ್ಲಿ ಅದಕ್ಕೆ ಕಳ್ಳಿ ಗಿಡ ಅಂತ ಹೇಳ್ತಾರೆ. ಎಷ್ಟು ಸುಂದರವಾದ ಹೂವು ಬಿಡುತ್ತೆ ನೋಡಿ. ಅದು ಮಾಮೂಲಿ ಗುಲಾಬಿ ಹೂವು ಆ ಥರ ಎಲ್ಲ ಸುಂದರವಾದ ಗಿಡಗಳು ಇದರಲ್ಲಿ ಹೂಗಳು ಅರಳಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಹೂಗಳು ನೋಡೋದಕ್ಕೆ. ಇದನ್ನು ಅಲ್ಲಲ್ಲಿ ಶೋ ಗಿಡಗಳಾಗಿ ಬೆಳೆಸ್ತಾರೆ. ಪಾರ್ಕ್ಗಳಲ್ಲಿ, ಮನೆ ಮುಂದೆ, ಅಂಗಳದಲ್ಲಿ ಹಾಗೆಲ್ಲ ಬೆಳೆಸ್ತಾರೆ ಇದನ್ನು. ಈ ಹೂಗಳು ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ. ಆದರೆ ಗಿಡಗಳು ಮಾತ್ರ ಮುಳ್ಳು ಭರಿತವಾಗಿರುತ್ತೆ. ಹೂಗಳಲ್ಲಿ ಮುಳ್ಳಿರಲ್ಲ. ಹೂಗಳು ತುಂಬ ಸುಂದರವಾಗಿರುತ್ತೆ. ಇದರ ಮೇಂಟೆನೆನ್ಸ್ ತುಂಬ ಕಮ್ಮಿ ಇರುತ್ತೆ. ಇದಕ್ಕೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಇದು ಒಣ ಭೂಮಿಯಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ಮರುಭೂಮಿಗಳಲ್ಲಿ ಕೂಡ ಕ್ಯಾಕ್ಟಸ್ ಗಿಡ ಬೆಳೆಯುತ್ತೆ. ಎಲ್ಲ ಗಿಡಗಳಲ್ಲೂ ಹೂವು ಬಿಡಲ್ಲ. ಕೆಲವೊಂದು ಕ್ಯಾಕ್ಟಸ್ ಗಿಡಗಳಲ್ಲಿ ಮಾತ್ರ ಹೂವು ಬೆಳೆಯುತ್ತೆ. ನೋಡಿ ಎಷ್ಟು ಸುಂದರವಾದ ಹೂಗಳು ಇದೆ. ನೋಡಲು ಕಮಲದ ಹೂವು ಅಥವಾ ಗುಲಾಬಿ ಹೂವಿನ ಕಾಣಿಸುತ್ತೆ. ಇದರಲ್ಲಿ ಕ್ಯಾಕ್ಟಸ್, ನೀಲಿ ಬಣ್ಣದ ಕ್ಯಾಕ್ಟಸ್ ಗಿಡ ಇದೆ. ಇದಕ್ಕೆ ಬಿಳಿ ಬಣ್ಣದ ಹೂಗಳು ಅರಳಿದೆ. ಇದು ನೋಡಿ ಕೆಂಪು ಬಣ್ಣದ ಹೂಗಳು. ಹಸಿರು ಗಿಡದಲ್ಲಿ ಕೆಂಪು ಬಣ್ಣದ ಹೂಗಳು ಅರಳಿದೆ. ನೋಡಿ, ಎಂಥ ಮುಳ್ಳು ಭರಿತ ಗಿಡದಲ್ಲಿ ಎಷ್ಟು ಸುಂದರವಾದ ಹೂಗಳು ಬಿಡುತ್ತೆ. ಇದು ನೋಡಿ, ಇದು ಒಂದು ಬ್ರಹ್ಮಕಮಲದ ಥರ ಇದೆ ಕ್ಯಾಕ್ಟಸ್ ಫ್ಲವರ್. ಇದು ನೋಡಿ, ಜೋಡಿ ಹೂಗಳು ಎಷ್ಟು ಚೆನ್ನಾಗಿ ಅರಳಿದೆ. ಕೆಂಪು ಜೋಡಿ ಹೂಗಳು. ಇದು ನೋಡಿ, ಪರ್ಪಲ್ ಕಲರ್ ಹೂವು ಎಷ್ಟು ಚೆನ್ನಾಗಿದೆ. ಗಿಡದಲ್ಲಿ ಬರೀ ಮುಳ್ಳೆ ತುಂಬಿದ್ರು ಹೂವು ಮಾತ್ರ ಸುಂದರವಾಗಿ ಅರಳಿದೆ. ಇದು ನೋಡಿ, ಇದು ಒಂದು ಮರುಭೂಮಿಯಲ್ಲಿ ಅರಳಿರೋ ಒಂದು ಹೂಗಳು ಇವು. ಮುಳ್ಳಿನ ಗಿಡದಲ್ಲಿ ಎಷ್ಟು ಸುಂದರವಾದ ಗುಲಾಬಿ ಬಣ್ಣದ ಹೂಗಳು ಅರಳಿದೆ ನೋಡಿ. ನೀವು ನೋಡಿ, ಕ್ಯಾಕ್ಟಸ್ ಎಷ್ಟು ಗುಂಪು ಗುಂಪಾಗಿ ಬೆಳೆದಿದೆ ಗಿಡಗಳು. ಹೂಗಳು ಅಷ್ಟೇ ಚೆನ್ನಾಗಿ ಬಿಟ್ಟಿದೆ. ಇದು ಬಿಳಿ ಮತ್ತು ಗುಲಾಬಿ ಮಿಶ್ರಿತ ಕ್ಯಾಕ್ಟಸ್ ಫ್ಲವರ್ಗಳು. ಈ ಗಿಡದ ತುಂಬ ಬರೀ ಮುಳ್ಳೇ ಇರುತ್ತೆ. ಆದ್ದರಿಂದ ಈ ಗಿಡಗಳನ್ನ ಮುಟ್ಟೋಕ್ಕೆ ಭಯ ಆಗುತ್ತೆ. ದೂರದಿಂದಲೇ ಈ ಹೂಗಳನ್ನು ನೋಡಿ ಸಂತೋಷ ಪಡಬೇಕು. ಗಾರ್ಡನ್ಗಳಲ್ಲಿ, ಮನೆ ಅಂಗಳದಲ್ಲಿ ಶೋಗಾಗಿ ಈ ಗಿಡ. ಇದು ನೋಡಿ ಎಷ್ಟು ಸುಂದರವಾಗಿದೆ. ಬಿಳಿ ಮತ್ತು ಮರೂನ್ ಬಣ್ಣದ ಫ್ಲವರ್ಗಳು ಎಷ್ಟು ಸುಂದರವಾಗಿ ಅರಳಿದೆ ನೋಡಿ. ಇದು ನೋಡಿ, ಕ್ಯಾಕ್ಟಸ್ ಗಿಡ ಒಂಥರ ಹಸಿರು ನೀಲಿ ಮಿಕ್ಸ್ ಆಗಿದೆ. ಇದು ನೋಡಿ, ಒಂಥರ ಸ್ಪೈರಲ್ ಆಗಿದೆ ಕ್ಯಾಕ್ಟಸ್ ಗಿಡ. ಅಂದರೆ ಸುರುಳಿ ಸುತ್ತಿಕೊಂಡಿರೋ ಥರ. ಅದರಲ್ಲಿ ಹೂವು 2 ಕಲರ್ ಮಿಕ್ಸ್ ಆಗಿ ಬಿಟ್ಟಿದೆ. ಇದು ನೋಡಿ, ಹಾವಿನ ಥರ ಕಾಣಿಸುತ್ತೆ ಈ ಕ್ಯಾಕ್ಟಸ್ ಗಿಡ. ಹಾವಿನ ಹಾಗೆ ಸುರುಳಿ ಸುತ್ತಕೊಂಡಿದೆ. ಈ ಹೂಗಳು ನೋಡಿ, ಬಣ್ಣ ಬಣ್ಣದ ಹೂಗಳು ಎಷ್ಟು ಚೆನ್ನಾಗಿ ಅರಳಿದೆ. ಗುಲಾಬಿ, ಹಳದಿ, ಆರೆಂಜ್ ಎಲ್ಲ ಬಣ್ಣಗಳು ಮಿಕ್ಸ್ ಆಗಿ ಅರಳಿಕೊಂಡಿದೆ. ಇದು ನೋಡಿ, ಹಳದಿ ಬಣ್ಣದ ಹೂವು ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಇದು ಅಲೋವೆರಾ ಗಿಡ ಥರ ಕಾಣಿಸುತ್ತೆ. ಅಲೋವೆರಾ ಗಿಡಗಳಿಗೂ ಎಲೆಗಳು ಹೀಗೆ ಇರುತ್ತೆ. ಒಟ್ಟಿನಲ್ಲಿ ಇವೆಲ್ಲ ಮುಳ್ಳಿನ ಗಿಡಗಳು. ಇವುಗಳಿಗೆ ನೀರಿನ ಅವಶ್ಯಕತೆ ಅಷ್ಟೊಂದು ಇರಲ್ಲ. ಕಡಿಮೆ ನೀರು ಬೇಕಾಗುತ್ತೆ. ಇವು ಸೂರ್ಯನ ಬೆಳಕಿನಿಂದನೇ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ ಮತ್ತು ಹೂಗಳೆಲ್ಲ ಚೆನ್ನಾಗಿ ಅರಳುತ್ತವೆ. ಇದು ನೋಡಿ, ಹಳದಿ ಹೂ ಎಷ್ಟು ಚೆನ್ನಾಗಿದೆ. ಈ ಯಾವುದೋ ಒಂದು ಕಾಯಿ ಥರ ಇದೆ ಕ್ಯಾಕ್ಟಸ್ ಗಿಡ, ದೊಡ್ಡ ಕುಂಬಳಕಾಯಿ ಥರ. ಅದರಲ್ಲಿ ಹೂಗಳೆಲ್ಲ ಬಿಟ್ಟಿದೆ ನೋಡಿ. ಇದು ಗೆಡ್ಡೆ ಥರ ಇದೆ ಈ ಗಿಡ.
ಇದಕ್ಕೆ ಎಷ್ಟು ಸುಂದರವಾದ ಹೂವುಗಳು ಅರಳಿದೆ ನೋಡಿ. ಇದು ನೋಡಿ, ಕೆಂಪು ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್